ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದರೆ, ಭಾರತದಲ್ಲಿ ಅತಿ ಹೆಚ್ಚು ಕಚ್ಚಾ ರೇಷ್ಮೆಯನ್ನು ಉತ್ಪಾದಿಸುವ ರಾಜ್ಯ ಯಾವುದು? ತಮಿಳುನಾಡ, ಇಲ್ಲ ಆಂಧ್ರ ಪ್ರದೇಶನ, ಇಲ್ಲ ಕರ್ನಾಟಕನ, ಇಲ್ಲ ಪಶ್ಚಿಮ ಬಂಗಾಳನ? ಕರ್ನಾಟಕ ಭಾರತದಲ್ಲಿ ಅತಿ ಹೆಚ್ಚು ಕಚ್ಚಾ ರೇಷ್ಮೆಯನ್ನು ಉತ್ಪಾದಿಸುವ ರಾಜ್ಯವಾಗಿದೆ. ಭಾರತದಲ್ಲಿ 100% ರೇಷ್ಮೆ ಉತ್ಪಾದನೆ ಆದರೆ ಅದರಲ್ಲಿ 30 ಭಾಗ ಈ ಕರ್ನಾಟಕ ರೇಷ್ಮೆಯನ್ನು ಉತ್ಪಾದನೆಯನ್ನು ಮಾಡುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಕರ್ನಾಟಕದಲ್ಲಿ ಮೊದಲ ಕಾಗದದ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು? ದಾಂಡೇಲಿಯಲ್ಲಿ ಸ್ಥಾಪನೆ ಮಾಡಿದ್ರಾ, ಇಲ್ಲ ಭದ್ರಾವತಿಯಲ್ಲಿ ಮಾಡಿದ್ರಾ, ಇಲ್ಲ ನಂಜನಗೂಡಿನಲ್ಲಿ ಮಾಡಿದ್ರಾ, ಇಲ್ಲ ಬೆಳಗಾವಿಯಲ್ಲಿ ಮಾಡಿದ್ರಾ? ಭದ್ರಾವತಿಯಲ್ಲಿ ಕರ್ನಾಟಕದ ಮೊದಲ ಕಾಗದ ಕಾರ್ಖಾನೆಯನ್ನು ಸ್ಥಾಪಿಸುತ್ತಾರೆ. ಮೈಸೂರು ಪೇಪರ್ ಮಿಲ್ಲನ್ನು 1936ರಲ್ಲಿ ಭದ್ರಾವತಿಯಲ್ಲಿ ಸ್ಥಾಪಿಸಲಾಯಿತು. ಈ ಮೈಸೂರು ಮಿಲ್ಲೇ ಕರ್ನಾಟಕದ ಮೊದಲ ಪೇಪರ್ ಮಿಲ್ ಆಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ ಯಾವ ಜಿಲ್ಲೆಯಲ್ಲಿದೆ? ಉಡುಪಿಯಲ್ಲಿದೆಯಾ, ಇಲ್ಲ ದಕ್ಷಿಣ ಕನ್ನಡದಲ್ಲಿದೆಯಾ, ಇಲ್ಲ ಉತ್ತರ ಕನ್ನಡದಲ್ಲಿದೆಯಾ, ಇಲ್ಲ ಶಿವಮೊಗ್ಗದಲ್ಲಿ ಇದೆಯಾ? ಉತ್ತರ ಕನ್ನಡದಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಇದೆ ಅಂತ ಹೇಳ್ಬೋದಾಗಿದೆ. ಇದು ಬಿದಿರು ಸಮೃದ್ಧವಾಗಿರುವ ಕಾಡುಗಳಿಂದ ಆವೃತವಾಗಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಅದು ದಾಂಡೇಲಿಯಲ್ಲಿ ಇದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಿಮೆಂಟ್ ಕಾರ್ಖಾನೆಗಳನ್ನು ಹೊಂದಿರುವ ಜಿಲ್ಲೆ ಯಾವುದು? ಬಾಗಲಕೋಟೆನ, ಇಲ್ಲ ಕಲಬುರ್ಗಿನ, ಇಲ್ಲ ತುಮಕೂರ, ಇಲ್ಲ ಚಿತ್ರದುರ್ಗನ? ಕಲಬುರ್ಗಿಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಿಮೆಂಟ್ ಕಾರ್ಖಾನೆಗಳನ್ನು ಹೊಂದಿರುವ ಜಿಲ್ಲೆಯಾಗಿದೆ. ಸುಣ್ಣದ ಕಲ್ಲಿನ ಏರಳ ನಿಕ್ಷೇಪಗಳಿರುವ ಕಾರಣ ಕಲಬುರ್ಗಿಯು ಅಂದರೆ ಗುಲ್ಬರ್ಗ ರಾಜ್ಯದ ಸಿಮೆಂಟ್ ಕೇಂದ್ರವಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಕರ್ನಾಟಕದ ಮೊದಲ ಸಕ್ಕರೆ ಕಾರ್ಖಾನೆಯನ್ನು 1933ರಲ್ಲಿ ಎಲ್ಲಿ ಸ್ಥಾಪಿಸಲಾಯಿತು? ಈ ಮೈಶುಗರ್ ಸಕ್ಕರೆ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪನೆ ಮಾಡಿದ್ರು? ಮಂಡ್ಯದಲ್ಲ, ಇಲ್ಲ ಬೆಳಗಾವಿಯಲ್ಲ, ಇಲ್ಲ ಬಾಗಲಕೋಟೆಯಲ್ಲ, ಇಲ್ಲ ಮೈಸೂರಿನಲ್ಲ? ಈ ಮೈಶುಗರ್ ಸಕ್ಕರೆ ಕಾರ್ಖಾನೆಯನ್ನು ಮಂಡ್ಯದಲ್ಲಿ 1933ರಲ್ಲಿ ಸ್ಥಾಪಿಸಲಾಯಿತು. ಮುಂದಿನ ಕ್ವಶನ್ ನೋಡೋದಾದರೆ, ಯಾವ ಜಿಲ್ಲೆಯನ್ನು ಕರ್ನಾಟಕದ ಸಕ್ಕರೆಯ ಬಟ್ಟಲು ಎಂದು ಕರೆಯಲಾಗುತ್ತದೆ? ಮಂಡ್ಯವನ್ನು ಕರೀತಾರ, ಇಲ್ಲ ಬೆಳಗಾವಿನ, ಇಲ್ಲ ವಿಜಯಪುರನ, ಇಲ್ಲ ಬೀದರ? ಬೆಳಗಾವಿಯನ್ನು ಕರ್ನಾಟಕದ ಸಕ್ಕರೆಯ ಬಟ್ಟಲು ಅಂತ ಕರೆಯಲಾಗುತ್ತದೆ. ಬೆಳಗಾವಿಯು ಅತಿ ಹೆಚ್ಚು ಕಬ್ಬು ಉತ್ಪಾದಿಸುತ್ತದೆ ಮತ್ತು ರಾಜ್ಯದಲ್ಲಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳನ್ನು ಹೊಂದಿರುವ ಜಿಲ್ಲೆಯಾಗಿದೆ. ಇದರಿಂದ ಈ ಬೆಳಗಾವಿಯನ್ನು ಕರ್ನಾಟಕದ ಸಕ್ಕರೆಯ ಬಟ್ಟಲು ಎಂದು ಕರೆಯಲಾಗುತ್ತದೆ. ಮುಂದಿನ ಕ್ವಶನ್ ನೋಡೋದಾದರೆ, ಬೆಂಗಳೂರಿನಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಅನ್ನು ಸ್ಥಾಪಿಸಿದವರು ಯಾರು? JRD ಟಾಟಾನ, ಇಲ್ಲ ವಾಲ್ಚಂದ್ ಹಿರಾಚಂದ, ಇಲ್ಲ ಸರ್ ಎಂ ವಿಶ್ವೇಶ್ವರಯ್ಯನ, ಇಲ್ಲ ಅಜೀಂ ಪ್ರೇಮ್ಜಿನ? ಯಾರು ಈ HAL ಅನ್ನು ಸ್ಥಾಪನೆ ಮಾಡಿದವರು? ವಾಲ್ಚಂದ್ ಮತ್ತು ಹಿರಾಚಂದ್ರವರು. ಮೈಸೂರು ಸರ್ಕಾರದ ಸಹಯೋಗದೊಂದಿಗೆ 1940ರಲ್ಲಿ ಕೈಗಾರಿಕೋದ್ಯಮಿ ವಾಲ್ಚಂದ್ ಹಿರಾಚಂದ್ರವರು ಇದನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಮುಂದಿನ ಕ್ವಶನ್ ನೋಡೋದಾದರೆ, VISL ಪ್ರಸ್ತುತ ಯಾವ ಕೇಂದ್ರ ಸಾರ್ವಜನಿಕ ವಲಯದ ಘಟಕದ ನಿರ್ವಹಣೆಯಲ್ಲಿದೆ? BHEL, ಇಲ್ಲ ಸೇಲ, ಇಲ್ಲ ONGCನ, ಇಲ್ಲ HAL? VISL ಸೇಲ್ನ
ಕೇಂದ್ರ ಸಾರ್ವಜನಿಕ ವಲಯದ ಘಟಕದ ನಿರ್ವಹಣೆಯಲ್ಲಿದೆ. 1989ರಲ್ಲಿ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಅಂದರೆ ಸೇಲ್ VISL ಅನ್ನು ವಹಿಸಿಕೊಂಡಿತು. ಮುಂದಿನ ಕ್ವಶನ್ ನೋಡೋದಾದರೆ ಟೊಯೋಟಾ ಕಿರ್ಲೋಸ್ಕರ್ ಪ್ರಮುಖ ಕೇಂದ್ರವಾಗಿರುವ ಸ್ಥಳ ಯಾವುದು? ಪೀಣ್ಯನ, ಇಲ್ಲ ಬಿಡದಿನ, ಇಲ್ಲ ವೈಟ್ಫೀಲ್ಡ, ಇಲ್ಲ ಯಲಹಂಕನ. ಬಿಡದಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈ ಟೊಯೋಟಾ ಕಿರ್ಲೋಸ್ಕರ್ ಕೇಂದ್ರ ಸ್ಥಳವಿದೆ ಅಂತ ಹೇಳ್ಬೋದಾಗಿದೆ. ರಾಮನಗರ ಜಿಲ್ಲೆಯ ಬಿಡದಿ ಕೈಗಾರಿಕಾ ಪ್ರದೇಶವು ತನ್ನ ಆಟೋಮೊಬೈಲ್ ಉತ್ಪಾದನಾ ಘಟಕಗಳಿಗೆ ಹೆಸರುವಾಸಿಯಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ಕರ್ನಾಟಕದಲ್ಲಿರುವ ಭಾರತದ ಏಕೈಕ ಸಕ್ರಿಯ ಚಿನ್ನದ ಗಣಿ ಉದ್ಯಮ ಯಾವುದು? ಕೋಲಾರದ ಚಿನ್ನದ ಗಣಿನ, ಇಲ್ಲ ಹಟ್ಟಿ ಚಿನ್ನದ ಗಣಿನ, ಇಲ್ಲ ದೋಣಿಮಲೈ ಚಿನ್ನದ ಗಣಿನ, ಇಲ್ಲ ಕುದುರೆಮುಖ ಚಿನ್ನದ ಗಣಿನ. ಹಟ್ಟಿ ಚಿನ್ನದ ಗಣಿ ಕರ್ನಾಟಕದಲ್ಲಿರುವ ಭಾರತದ ಏಕೈಕ ಚಿನ್ನದ ಗಣಿ ಉದ್ಯಮವಾಗಿದೆ. ಇದು ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ ಪ್ರಸ್ತುತ ದೇಶದ ಏಕೈಕ ಸಕ್ರಿಯ ಚಿನ್ನದ ಉತ್ಪಾದನಾ ಗಣಿಯಾಗಿದೆ ಅಂತ ಹೇಳ್ಬೋದಾಗಿದೆ. ಕುದುರೆಮುಖ ಮತ್ತು ಈ ಕೋಲಾರದ ಚಿನ್ನದ ಗಣಿಗಳು ಇವಾಗ ಓಪನ್ ಇಲ್ಲ ಅಂತ ಹೇಳ್ಬೋದಾಗಿರುತ್ತೆ.